ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಳೆದ 11 ವರ್ಷಗಳಿಂದ ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದಂಥ ವಂಚಕನೊಬ್ಬನನ್ನ ಕೋಲಾರ ಜಿಲ್ಲೆ KGF ತಾಲೂಕಿನ ಕ್ಯಾಸಂಬಳ್ಳಿ ಪೊಲೀಸರು ಬಂಧಿಸಿ ಚೆನ್ನೈನಲ್ಲಿ ಬಂಧಿಸಿ ಆತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಆತ ಎಂಥ ವಂಚಕ ಅಂತ ಹೇಳಿದರೆ ಖತರ್ನಾಕ್ ವಂಚಕ. ಆತ ಮಾಡಿರುವಂತಹ ಕಥೆಯನ್ನು ಕೇಳಿದ್ರೆ, ವಂಚನೆಯನ್ನು ಕೇಳಿದರೆ ನಿಜಕ್ಕೂ ಎಲ್ಲರೂ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಮಾಡಿರುವಂಥ ವಂಚನೆ. ಏನದು ವಂಚನೆ ಅಂತ ನಾವು ನೋಡೋದಾದರೆ, ಅದು 2015 ಫೆಬ್ರವರಿ 11ನೇ ತಾರೀಕು ನಡೆದಿದ್ದಂಥ ಘಟನೆ. ಅವತ್ತು KGF ತಾಲೂಕು ತೂಕಲ್ ರಾಮಾಪುರ ಅನ್ನೋ ಗ್ರಾಮದ ಬಳಿ ಒಂದು ಮರ್ಡರ್ ಆಗಿರುತ್ತೆ. ಗ್ರಾಮದ ಹೊರವಲಯದ ಒಂದು ಬ್ರಿಡ್ಜ್ ಬಳಿ ಯುವಕನೊಬ್ಬನನ್ನು, ಬೈಕ್ನಲ್ಲಿ ಬರ್ತಿದ್ದಂಥ ಯುವಕನೊಬ್ಬನನ್ನು ಅಡ್ಡಗಟ್ಟಿ ಕೊಲೆ ಮಾಡಿರ್ತಾರೆ. ಕೊಲೆ ಮಾಡಿದ ನಂತರದಲ್ಲಿ ಆತನ ಶವವನ್ನು ಅರೆಬರೆ ಸುಟ್ಟು ಅಲ್ಲೇ ಬಿಸಾಡಿ ಹೋಗಿರ್ತಾರೆ. ಸ್ಥಳಕ್ಕೆ ಬಂದಿದ್ದಂಥ KGFನ ಅಂಡರ್ಸನ್ಪೇಟೆ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾರೆ. ಈ ವೇಳೆ ಅಲ್ಲಿ ಕೊಲೆಯಾಗಿದ್ದಂಥ ಯುವಕ ಅದೇ ತೂಕಲ್ ಗ್ರಾಮದ ಅರುಣ್ ಕುಮಾರ್ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಆ ಒಂದು ಶವದ ಮುಖವನ್ನು ಸಂಪೂರ್ಣವಾಗಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಲಾಗಿತ್ತು. ಜೊತೆಗೆ ಅಲ್ಲಿ ಆತನ ಶವದ ಬಳಿ ಸಿಕ್ಕಂಥ ಮೊಬೈಲ್ ಇರ್ಬೋದು ಅಥವಾ ಆತನ ಬಟ್ಟೆ, ಚಪ್ಪಲಿ ಇದೆಲ್ಲವನ್ನು ಮತ್ತು ಬೈಕನ್ನು ನೋಡಿದಂಥ ವೇಳೆಯಲ್ಲಿ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಅದು ತೂಕಲ್ ಗ್ರಾಮದ ಅರುಣ್ ಕುಮಾರ್ ಅನ್ನೋಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಕೊಲೆಯಾಗಿದ್ದಂಥ ಅರುಣ್ ಕುಮಾರ್ನ ಸಂಬಂಧಿಕರೇನಿರ್ತಾರೆ, ಪೋಷಕರೇನಿರ್ತಾರೆ, ಅವರು ಕೂಡ ಒಂದು ಶವವನ್ನು ಅಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇದು ತನ್ನ ಮಗಂದೇ ಶವ ಅಂತ ಹೇಳಿ ಆತನ ಪೋಷಕರು ಕೂಡ ಕನ್ಫರ್ಮ್ ಮಾಡಿರ್ತಾರೆ. ಈ ವೇಳೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂಥ ಅಂಡರ್ಸನ್ಪೇಟೆ ಪೊಲೀಸರು ಒಂದು ತನಿಖೆಯನ್ನು ಕೈಗೊಂಡಿರ್ತಾರೆ. ಈ ವೇಳೆ ಪೊಲೀಸರಿಗೆ ಪೋಸ್ಟ್ಮಾರ್ಟಮ್ ವೇಳೆಯಲ್ಲಿ ಕೆಲವೊಂದು ಅನುಮಾನಗಳು ಬರುತ್ತೆ. ಯಾಕಂದರೆ ಅಲ್ಲಿ ಕೊಲೆಯಾಗಿದ್ದಂಥ ಯುವಕನ ವಯಸ್ಸಿರ್ಬೋದು ಮತ್ತು ಅಲ್ಲಿ ಸಿಕ್ಕಂಥ ಏನು ಕೊಲೆಯಾಗಿದ್ದಂಥ ಸ್ಥಳದಲ್ಲಿ ಸಿಕ್ಕಂಥ ಶವ ಏನಿತ್ತು ಅದಕ್ಕೆ ಕೆಲವೊಂದು ಹೊಂದಾಣಿಕೆಗಳಾಗೋದಿಲ್ಲ. ಈ ವೇಳೆ ಪೊಲೀಸರಿಗೆ ಒಂದು ಅನುಮಾನ ಬರುತ್ತೆ. ಈ ವೇಳೆ ಪೊಲೀಸರು ಆ ಒಂದು ಪ್ರಕರಣವನ್ನು ತನಿಖೆಯನ್ನು ಕೈಗೊಳ್ತಾರೆ. ಈ ವೇಳೆಯಲ್ಲಿ ಆತನ ಕೊಲೆಯಾಗಿದ್ದಂಥ ಅರುಣ್ ಕುಮಾರ್ ಅಂತ ಏನಿದ್ದ ಆತನ ಆಪ್ತ ಸ್ನೇಹಿತ ನಾಗರಾಜ್ ಅಂತ ಹೇಳಿ ಆತನನ್ನು ಕರೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ. ಪೋಸ್ಟ್ಮಾರ್ಟಮ್ ಒಂದು ಹಂತದಲ್ಲಿ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ನಾಗರಾಜ್ನನ್ನು ಕರೆತಂದಂಥ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಒಂದು ವಿಚಾರಣೆಯನ್ನು ಕೈಗೊಳ್ತಾರೆ. ಈ ವೇಳೆ ನಾಗರಾಜ್ ಅಲ್ಲೊಂದು ಪೊಲೀಸರೇ ಬೆಚ್ಚಿ ಬೀಳುವಂಥ ರೀತಿಯಲ್ಲಿ ಒಂದು ಸತ್ಯವನ್ನು ಅಲ್ಲಿ ಬಾಯ್ಬಿಟ್ಟಿದ್ದ. ಅದೇನೆಂದರೆ ಅಲ್ಲಿ ಕೊಲೆಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದ್ದಂಥ ಅರುಣ್ ಕುಮಾರ್ ಸತ್ತೇ ಇಲ್ಲ, ಬದಲಾಗಿ ಆತನೇ ಸೃಷ್ಟಿ ಮಾಡಿರುವಂಥ ಇದೊಂದು ಡ್ರಾಮಾ ಅನ್ನುವಂಥದ್ದು ಅಲ್ಲಿ ಬಾಯ್ಬಿಟ್ಟಿದ್ದ. ಈ ವೇಳೆ ಅರುಣ್ ಕುಮಾರ್ನನ್ನು ಎಲ್ಲಿದ್ದಾನೆ ಅನ್ನೋದನ್ನು ಪತ್ತೆ ಮಾಡಿದಂಥ ಪೊಲೀಸರು ಅರುಣ್ ಕುಮಾರ್ನ ಕೂಡ ಕರೆತಂದು ಅಲ್ಲಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೊಂದು ಭಯಾನಕ ವಂಚನೆಯ ಡ್ರಾಮಾ ಅಲ್ಲೊಂದು ಬಯಲಾಗತ್ತೆ. ಏನಂದರೆ ತಾನು ಮಾಡಿದಂಥ ಸಾಲವನ್ನು ತೀರಿಸೋದಕ್ಕೆ ಅಂಥೇಳಿ ಅರುಣ್ ಕುಮಾರ್ ಏನಿದ್ದಾನೆ ಆತನೇ ತನ್ನನ್ನು ತಾನೇ ಕೊಲೆ ಮಾಡಿದಂತೆ ಅಲ್ಲೊಂದು ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ದ. ಜೊತೆಗೆ ಮಾಡಿದಂಥ ಸಾಲವನ್ನು ತೀರಿಸೋದಕ್ಕೆ ಬೇರೆ ದಾರಿ ಇಲ್ಲ, ಹಾಗಾಗಿ ತಾನೊಂದು ಇನ್ಶೂರೆನ್ಸನ್ನು ಮಾಡಿಸಿ ಆ ತಾನು ಸತ್ತರೆ ಆ ಇನ್ಶೂರೆನ್ಸ್ ಹಣ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಇಂಥದ್ದೊಂದು ಪ್ಲಾನನ್ನು ಮಾಡಿರ್ತಾನೆ. ಆತ ಮಾಡಿದಂಥ ಪ್ಲಾನ್ ಏನಿತ್ತು ಅಂತ ಹೇಳಿದ್ರೆ, ಅವತ್ತು ಫೆಬ್ರವರಿ 10ನೇ ತಾರೀಕಿನ ರಾತ್ರಿ ಅದೇ KGF ತಾಲೂಕಿನ ದೊಡ್ಡಗಾಂಡ್ಲಲ್ಲಿ ಗ್ರಾಮದಲ್ಲಿ ಒಬ್ಬ ಶ್ರೀರಾಮಪ್ಪ ಅನ್ನೋರೊಬ್ಬರು ಮೃತಪಟ್ಟಿರ್ತಾರೆ. ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ಆತನ ಕುಟುಂಬಸ್ಥರು ಅಂತ್ಯ ಸಂಸ್ಕಾರವನ್ನು ಮಾಡಿರ್ತಾರೆ. ಅಂತ್ಯ ಸಂಸ್ಕಾರವನ್ನು ಮಾಡಿದ ನಂತರದಲ್ಲಿ ಅವತ್ತು ರಾತ್ರಿ ಇದೇ ಅರುಣ್ ಕುಮಾರ್ ಹಾಗೂ ನಾಗರಾಜ್ ಇಬ್ಬರು ಕೂಡ ಬೈಕ್ನಲ್ಲಿ ಹೋಗ್ತಾರೆ. ಬೈಕ್ನಲ್ಲಿ ಆ ಒಂದು ಸಮಾಧಿಯನ್ನು ಆಗಿದ್ದು ಆ ಒಂದು ಶವವನ್ನು ತೆಗೆದುಕೊಂಡು ಬರ್ತಾರೆ. ತಂದ ನಂತರದಲ್ಲಿ ಆ ಒಂದು ಶವವನ್ನು ಅದೇ ತೂಕಲ್ಲು ರಾಮಾಪುರ ಗ್ರಾಮದ ಬಳಿಯ ಬ್ರಿಡ್ಜ್ ಕೆಳಗಡೆ ಒಂದು ಚೀಲದಲ್ಲಿ ತುಂಬಿಟ್ಟಿರ್ತಾರೆ. ಆ ನಂತರದಲ್ಲಿ ಆ ಒಂದು 11ನೇ ತಾರೀಕಿನ ರಾತ್ರಿ ಆ ಒಂದು ಶವಕ್ಕೆ ಈ ಅರುಣ್ ಕುಮಾರ್ನ ಬಟ್ಟೆ ಹಾಗೂ ಚಪ್ಪಲಿ, ಮೊಬೈಲ್ ಎಲ್ಲವನ್ನು ಕೂಡ ಅಲ್ಲಿಟ್ಟು ಅವತ್ತಿನ ಬೆಳಿಗ್ಗೆ ಒಂದು ಡ್ರಾಮಾವನ್ನು ತಾವು ಅಂದುಕೊಂಡಂತೆ ಒಂದು ಡ್ರಾಮಾವನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಆ ಒಂದು ಶವಕ್ಕೆ ಈತನ ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು ಮತ್ತು ಆ ಶವದ ಬಳಿಯಲ್ಲಿ ಒಂದು ಮೊಬೈಲನ್ನು ಇಟ್ಟು ಆ ಶವದ ಮುಖ ಚಹರೆ ಗುರುತು ಸಿಗದೇ ಇರೋ ರೀತಿಯಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟು ಆ ನಂತರದಲ್ಲಿ ಆ ಒಂದು ಶವದ ಪಕ್ಕದಲ್ಲೇ ಒಂದು ಬೈಕನ್ನು ಕೂಡ ಬಿಟ್ಟು ಹೋಗ್ತಾರೆ. ಈ ಸಂದರ್ಭದಲ್ಲಿ ತಾವು ಅಂದುಕೊಂಡಂತೆ ಪೊಲೀಸರು ಕೂಡ ಬರ್ತಾರೆ. ಅದು ಅರುಣ್ ಕುಮಾರನ್ನ ಶವ ಅನ್ನೋದನ್ನು ಕೂಡ ಪೋಷಕರು ಮತ್ತು ಪೊಲೀಸರು ಒಂದು ಹಂತದಲ್ಲಿ ನಂಬ್ತಾರೆ. ಅದಾದ ನಂತರದಲ್ಲಿ ಈ ಒಂದು ಪೊಲೀಸರು ಪೋಸ್ಟ್ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಅನುಮಾನ ಬರುತ್ತೆ. ಆ ಅನುಮಾನ ಬಂದಂಥ ಸಂದರ್ಭದಲ್ಲಿ ಆತನ ಸ್ನೇಹಿತ ನಾಗರಾಜ್ನನ್ನು ಬಂಧಿಸಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಅರುಣ್ ಕುಮಾರ್ ಹಾಗೂ ನಾಗರಾಜ್ ಇಬ್ಬರು ಸೇರಿ ಮಾಡಿದಂಥ ಅದೊಂದು ವಂಚನೆಯ ಡ್ರಾಮಾ ಕೂಡ ಅಲ್ಲಿ ಬಯಲಾಗತ್ತೆ. ಜೊತೆಗೆ ಇಡೀ ಪ್ರಕರಣವನ್ನು ಅರುಣ್ ಕುಮಾರ್ ಏನು ಪ್ಲಾನ್ ಮಾಡಿದ್ದ ಅದೆಲ್ಲವನ್ನೂ ಕೂಡ
ಪೊಲೀಸರ ಮುಂದೆ ಒಪ್ಕೊತಾರೆ. ಅದಾದ ನಂತರದಲ್ಲಿ ಪೊಲೀಸರು ಒಂದು ಕೊಲೆ ಪ್ರಕರಣವನ್ನು ಏನು ದಾಖಲು ಮಾಡಿದ್ರು ಅದನ್ನು ಬದಲಾಯಿಸಿ ಒಂದು ವಂಚನೆಯ ಪ್ರಕರಣವಾಗಿ ಅದನ್ನು ಬದಲಾಯಿಸಿ ನಾಗರಾಜ್ ಹಾಗೂ ಅರುಣ್ ಕುಮಾರ್ ಇಬ್ಬರನ್ನು ಕೂಡ ಬಂಧಿಸಿ ಜೈಲಿಗೆ ಕಳಿಸಿರ್ತಾರೆ. ಜೈಲಿಗೆ ಆದ ನಂತರದಲ್ಲಿ ಈ ಅರುಣ್ ಕುಮಾರ್ ಏನಿದ್ದಾನೆ ಈತ ಚೆನ್ನೈನಲ್ಲಿ ತಲೆಮರೆಸ್ಕೊಂಡಿರ್ತಾನೆ. 11 ವರ್ಷಗಳಾಗಿದ್ದಾವೆ. 11 ವರ್ಷಗಳಿಂದ ಕೂಡ ಈತ ಕೋರ್ಟ್ಗೆ ಹಾಜರಾಗಿಲ್ಲ. ತಾನು ಮಾಡಿದಂಥ ವಂಚನೆಯ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಆತ ಕೋರ್ಟ್ ಮುಂದೆ ಹಾಜರಾಗಿರಲಿಲ್ಲ. ಹಾಗಾಗಿ ತಲೆಮರೆಸ್ಕೊಂಡು ಚೆನ್ನೈನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಅರುಣ್ ಕುಮಾರ್ನನ್ನು ಸದ್ಯ ಕ್ಯಾಸಂಬಳ್ಳಿ ಪೊಲೀಸರು ಬಂಧಿಸಿ ಆತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಡಿಜಿಟಲ್.